ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಯೋಚನೆ ಮಾಡಿ, ಒಂದು ದೈವಿಕ ಜ್ಞಾನ ಅದು ಇಡೀ ಜಗತ್ತಿಗೆ ತಲುಪಬೇಕು ಅಂದ್ರೆ ಅದಕ್ಕೊಂದು ಮಾಧ್ಯಮ ಬೇಕಲ್ವಾ? ಅದಕ್ಕಾಗಿ ದೂತರು ಇರ್ತಾರೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥವರ ಬಗ್ಗೆನೆ. ಸ್ವತಃ ಶಿವನೇ ಆರಿಸಿಕೊಂಡ ಆ 5 ಮಹಾನ್ ಗುರುಗಳು ಅಂದ್ರೆ ಪಂಚಾಚಾರ್ಯರ ಕಥೆಯನ್ನ ಇವತ್ತು ನಾವು ಕೇಳೋಣ. ಸರಿ, ಈ ಕಥೆಯ ಮೂಲ ಅದು ದೈವಿಕ, ತುಂಬಾ ಶ್ರೇಷ್ಠವಾದದ್ದು. ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ, ಎಷ್ಟೇ ಶ್ರೇಷ್ಠವಾದ ಜ್ಞಾನ ಆಗಿದ್ರೂ ಅದು ಸಾಮಾನ್ಯ ಜನರನ್ನ ತಲುಪಲೇ ಇಲ್ಲ ಅಂದ್ರೆ ಅದರಿಂದೇನ್ ಪ್ರಯೋಜನ? ಇದೊಂದು ದೊಡ್ಡ ಸವಾಲು. ಹಾಗಿದ್ರೆ ಈ ಸವಾಲನ್ನು ಶಿವ ಹೇಗೆ ಎದುರಿಸ್ತಾ? ಹೌದು, ಆ ದೈವಿಕ ಆರಂಭದ ನಂತರ ಜಗತ್ತಿಗೆ ಒಂದು ಗೈಡೆನ್ಸ್, ಒಂದು ಮಾರ್ಗದರ್ಶನ ಬೇಕಿತ್ತು. ಧರ್ಮ, ಅಧ್ಯಾತ್ಮ ಈ ದಾರಿಯಲ್ಲಿ ನಡೆಯೋಕೆ ಜನರಿಗೆ ಒಂದು ದಾರಿದೀಪ ಬೇಕಿತ್ತು. ಹಾಗಿದ್ರೆ ಆ ಬೆಳಕನ್ನ ತರೋರ್ಯಾರು? ಅವೇ ಮುಖ್ಯವಾದ ಪ್ರಶ್ನೆ. ಶಿವನ ಆ ಆಳವಾದ ಗಹನವಾದ ಜ್ಞಾನ ಅದು ಜಗತ್ತಿಗೆ ತಲುಪಿದ್ದು ಹೇಗೆ? ಅಷ್ಟು ಮಹತ್ವದ ತತ್ವಗಳನ್ನ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಹಾಗೆ ಹೇಳಿಕೊಟ್ಟವರು ಯಾರು? ಈ ಪ್ರಶ್ನೆಗೆ ಉತ್ತರನು ನಮ್ಮ ಇವತ್ತಿನ ಈ ವಿವರಣೆ. ಆ ದೊಡ್ಡ ಜವಾಬ್ದಾರಿಯನ್ನ ಹೊತ್ತವರೇ ಬೇರಾರೂ ಅಲ್ಲ, ಆ 5 ಮಹಾನ್ ಗುರುಗಳು. ಅವರನ್ನೇ ನಾವು ಪಂಚಾಚಾರ್ಯರು ಅಂತ ಕರೆಯೋದು. ಹೌದು, ಸಾಕ್ಷಾತ್ ಪರಶಿವನೇ ತನ್ನ ಜ್ಞಾನದ ಜ್ಯೋತಿಯನ್ನ ಇಡೀ ಜಗತ್ತಿಗೆ ಹರಡೋಕೆ 5 ಜನ ಶಾಶ್ವತ ದೂತರನ್ನ ಸೃಷ್ಟಿ ಮಾಡಿದ್ದ. ಅವರೇ ಮುಂದೆ ಪಂಚಾಚಾರ್ಯರು ಅಂತ ಪ್ರಸಿದ್ಧರಾದದ್ದು. ಸರಿ, ಹಾಗಿದ್ರೆ ಆ 5 ಗುರುಗಳು ಯಾರು? ಅವರ ಹೆಸರುಗಳನ್ನ ನೋಡೋಣ. ರೇಣುಕ, ದಾರುಕ, ಏಕೋರಾಮ, ಪಂಡಿತಾರಾಧ್ಯ ಮತ್ತು ವಿಶ್ವಾರಾಧ್ಯ. ಕೇಳೋಕೆವು ಕೇವಲ ಹೆಸರುಗಳು ಅನ್ಸ್ಬೋದು, ಆದ್ರೆ ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ದೊಡ್ಡ ಪರಂಪರೆಯೇ ಇದೆ. ಬನ್ನಿ ಒಬ್ಬೊಬ್ಬರಾಗಿ ಅವರ ಪವಿತ್ರ ಕಾರ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇವರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಪೆಸಿಫಿಕ್ ಪವಿತ್ರವಾದ ಉದ್ದೇಶ ಇತ್ತು. ಸುಮ್ಮನೆ ಎಲ್ಲರೂ ಒಂದೇ ಕಡೆ ಕೆಲಸ ಮಾಡಿದಲ್ಲ. ಭಾರತದ 5 ಬೇರೆ ಬೇರೆ ಭಾಗಗಳಲ್ಲಿ ಪೀಠಗಳನ್ನ ಸ್ಥಾಪಿಸಿ ಶಿವಧರ್ಮದ ಸಾರವನ್ನ ಜನರಿಗೆ ತಲುಪಿಸೋದೇ ಅವರ ಜೀವನದ ಮಿಷನ್ ಆಗಿತ್ತು. ಸರಿ, ಹಾಗಿದ್ರೆ ಮೊದಲು ಬರೋದು ರೇಣುಕಾಚಾರ್ಯರು. ಇವರ ಕಾರ್ಯಕ್ಷೇತ್ರ ಎಲ್ಲೂ ದೂರ ಅಲ್ಲ, ನಮ್ಮ ಕರ್ನಾಟಕದ ಬಾಳೆಹೊನ್ನೂರು. ಇಲ್ಲಿ ಇವರು ಕೊಟ್ಟ ತತ್ವ ಇದೆಯಲ್ಲ, ಅದು ಇವತ್ತಿಗೂ ಎಷ್ಟು ಪ್ರಸ್ತುತ ನೋಡಿ. ಕಾಯಕವೇ ಕೈಲಾಸ ಅಂದ್ರೇನು? ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ದೇವರಿಗೆ ಸಲ್ಲಿಸೋ ಅತಿ ದೊಡ್ಡ ಪೂಜೆ ಅಂತ ಅರ್ಥ. ಎಂಥ ಅದ್ಭುತವಾದ ಸಂದೇಶ ಅಲ್ವಾ? ಎರಡನೆಯದಾಗಿ ದಾರುಕಾಚಾರ್ಯ. ಇವರು ತಮ್ಮ ಪೀಠವನ್ನ ಸ್ಥಾಪಿಸಿದ್ದು ಪವಿತ್ರ ಕ್ಷೇತ್ರವಾದ ಶ್ರೀಶೈಲದಲ್ಲಿ. ಇವರ ಬೋಧನೆ ಸ್ವಲ್ಪ ವಿಭಿನ್ನವಾಗಿತ್ತು. ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಅರಿವು ಮುಖ್ಯ ಅಂತ ಇವರು ಹೇಳಿದ್ರು. ಅಂದ್ರೆ ಮನಸ್ಸನ್ನ ಏಕಾಗ್ರಗೊಳಿಸಿ ಧ್ಯಾನ ಮಾಡಿದ್ರೆ ಆ ಮೂಲಕವೇ ದೇವರನ್ನ ತಲುಪಬಹುದು ಅನ್ನೋ ಭಕ್ತಿಯ ಮಾರ್ಗವನ್ನ ಇವರು ಜನರಿಗೆ ತೋರಿಸ್ಕೊಟ್ರು. ಓಕೆ, ಇನ್ನು ಮೂರನೆಯವರು ಏಕೋರಾಮಾಚಾರ್ಯರು. ಇವರ ಪೀಠ ಇದ್ದಿದ್ದು ಉಜ್ಜಯಿನಿಯಲ್ಲಿ. ಇವರು ಫೋಕಸ್ ಮಾಡಿದ್ದು ಡಿಸಿಪ್ಲಿನ್ ಮೇಲೆ. ಅಂದ್ರೆ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂದ್ರೆ ಶಿಸ್ತು ಅನ್ನೋದು ಒಂದು ಫೌಂಡೇಶನ್ ಇದ್ದಾಗೆ ಅಂತ ಇವರು ಬೋಧಿಸಿದ್ರು. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಕಡೆ ಶಿಸ್ತು ಇದ್ರೆ ಮಾತ್ರ ಏನಾದ್ರೂ ಸಾಧನೆ ಮಾಡೋಕೆ ಸಾಧ್ಯ ಅನ್ನೋದನ್ನ ಇವರು ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ನಾಲ್ಕನೆಯವರು ಪಂಡಿತಾರಾಧ್ಯ. ಇವರದ್ದು ಜ್ಞಾನ ಮಾರ್ಗ. ಹಿಮಾಲಯದ ಕೇದಾರದಲ್ಲಿ ಇವರು ಜ್ಞಾನದ ದೀಪವನ್ನ ಹಚ್ಚಿದ್ರು. ಇವರ ಪ್ರಕಾರ ಸುಮ್ಮನೆ ಕುರುಡು ನಂಬಿಕೆ ಸಾಲದು. ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು, ಜ್ಞಾನವನ್ನ ಗಳಿಸಬೇಕು, ಅದರ ಮೂಲಕ ಸತ್ಯವನ್ನ ಅರಿಬೇಕು. ಅದೇ ನಿಜವಾದ ಸ್ಪಿರಿಚುವಾಲಿಟಿ ಅಂದ್ರೆ ಆಧ್ಯಾತ್ಮಿಕತೆ ಅಂತ ಇವರು ಪ್ರತಿಪಾದಿಸಿದ್ರು. ಮತ್ತು ಕೊನೆಯದಾಗಿ 5ನೆಯವರು ವಿಶ್ವರಾಧ್ಯರು. ಇವರ ಜವಾಬ್ದಾರಿ ಇದ್ದಿದ್ದು ಜ್ಞಾನನಗರಿ ಕಾಶಿಯಲ್ಲಿ. ಇವರು ಸಾರಿದ ಸಂದೇಶ ಇದೆಯಲ್ಲ, ಅದು ಇವತ್ತಿಗೂ ಅತ್ಯಂತ ಅವಶ್ಯಕ. ಜಾತಿ, ಮತ, ಪಂಥ ಇವೆಲ್ಲವನ್ನೂ ಮೀರಿ ಎಲ್ಲಾ ಮನುಷ್ಯರು ಸಮಾನರು, ನಾವೆಲ್ಲ ಒಂದೇ ದೈವಿಕ ಶಕ್ತಿಯ ಭಾಗ ಅನ್ನೋ ವಿಶ್ವಭ್ರಾತೃತ್ವದ ಸಂದೇಶವನ್ನ ಇವರು ಜಗತ್ತಿಗೆ ಕೊಟ್ರು. ಈಗ ನೋಡಿ, ಈ 5 ಗುರುಗಳ ಬೋಧನೆಗಳು ಬೇರೆ ಬೇರೆ ಥರ ಕಾಣಿಸಬಹುದು. ಒಬ್ರು ಕಾಯಕ ಅಂದ್ರು, ಇನ್ನೊಬ್ರು ಧ್ಯಾನ ಅಂದ್ರು, ಮತ್ತೊಬ್ರು ಜ್ಞಾನ ಅಂದ್ರು. ಆದ್ರೆ ಇದೆಲ್ಲವೂ ಒಂದೇ ದೊಡ್ಡ ನದಿಗೆ ಸೇರೋ ಬೇರೆ ಬೇರೆ ಹೊಳೆಗಳಿದ್ದ ಹಾಗೆ. ಕೊನೆಗೆ ಎಲ್ಲವೂ ಒಟ್ಟಾಗಿ ಸೇರಿ ಒಂದು ಏಕೀಕೃತ ತತ್ವಶಾಸ್ತ್ರವನ್ನ ರೂಪಿಸ್ತವೆ. ಇದನ್ನ ತುಂಬಾ ಸುಂದರವಾಗಿ ಹೀಗೆ ಹೇಳಬಹುದು. ಒಟ್ಟಾಗಿ ಈ 5 ಗುರುಗಳು ವೀರಶೈವ ಪರಂಪರೆಯ ಜೀವಂತ ಜ್ಯೋತಿಯಾದರು ಅಂತ. ಯೋಚನೆ ಮಾಡಿ, ಅವರೊಬ್ಬೊಬ್ಬರ ಬೆಳಕು ಸೇರ್ಕೊಂಡು ಇಡೀ ಪರಂಪರೆಗೆ ದಾರಿ ತೋರಿಸೋ ಒಂದು ಮಹಾಜ್ಯೋತಿಯಾಯಿತು. ಸೊ ಅವರ ಬೋಧನೆಗಳ ಈ ಒಂದು ಮಿಕ್ಸ್ ಇದೆಯಲ್ಲ, ಸಮ್ಮಿಲನ,
ಅದೇ ವೀರಶೈವ ಪರಂಪರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಕೇವಲ ಪೂಜೆ, ಪುನಸ್ಕಾರ, ಆಚರಣೆಗಳ ಒಂದು ಲಿಸ್ಟ್ ಅಲ್ಲ, ಬದಲಾಗಿ ಇದು ಒಂದು ಕಂಪ್ಲೀಟ್ ಫಿಲಾಸಫಿ ಫಾರ್ ಲೈಫ್, ಅಂದ್ರೆ ಒಂದು ಸಂಪೂರ್ಣ ಜೀವನ ತತ್ವಶಾಸ್ತ್ರ. ಹಾಗಿದ್ರೆ ಈ ತತ್ವಶಾಸ್ತ್ರದ ಪ್ರಮುಖ ಅಂಶಗಳು ಯಾವುವು? ಮುಖ್ಯವಾಗಿ 3 ಮೂಲಭೂತ ತತ್ವಗಳಿವೆ. ಫಸ್ಟ್, ಇಷ್ಟಲಿಂಗವನ್ನ ಧರಿಸೋದು, ಅಂದ್ರೆ ದೇವರನ್ನ ನಮ್ಮ ಶರೀರದ ಒಂದು ಭಾಗವಾಗಿ ಸದಾ ನಮ್ಮ ಜೊತೆ ಇರಿಸ್ಕೊಳ್ಳೋದು. ಸೆಕೆಂಡ್, ಶುದ್ಧವಾದ ಜೀವನ ನಡೆಸೋದು, ಅಂದ್ರೆ ಕಾಯಕ, ದಾಸೋಹದಂತ ಒಳ್ಳೆ ಗುಣಗಳನ್ನ ಅಳವಡಿಸಿಕೊಳ್ಳೋದು. ಮತ್ತು ಥರ್ಡ್, ಸರ್ವರಲ್ಲಿ ಶಿವನನ್ನ ಕಾಣೋದು, ಅಂದ್ರೆ ಪ್ರತಿಯೊಂದು ಜೀವಿಯಲ್ಲೂ ಅದೇ ದೈವಿಕ ಶಕ್ತಿ ಇದೆ ಅಂತ ನಂಬೋದು. ನೋಡಿ, ಇವೇ ವೀರಶೈವ ಧರ್ಮದ ಫೌಂಡೇಶನ್. ಇವರು ಮಾಡಿದ್ದ ಈ ಕೆಲಸ ಇದೆಯಲ್ಲ, ಇದು ಆ ಕಾಲಕ್ಕೆ ಮಾತ್ರ ಸೀಮಿತ ಆಗ್ಲಿಲ್ಲ, ಅದೊಂದು ಎಂಡ್ಲೆಸ್ ಲೆಗಸಿ, ಅಂದ್ರೆ ಯುವತಿಗೂ ಉಳಿದುಕೊಂಡಿರೋ ಒಂದು ಶಾಶ್ವತ ಪರಂಪರೆಯನ್ನ ಇದು ನಿರ್ಮಾಣ ಮಾಡ್ತು. ಮತ್ತು ಇದು ಕೇವಲ ಬೋಧನೆಯಾಗಿ ಉಳಿಲಿಲ್ಲ, ಅದಕ್ಕಿಂತ ದೊಡ್ಡದಾಗಿ ಬೆಳೀತು. ಇದೊಂದು ದೊಡ್ಡ ಸ್ಪಿರಿಚುವಲ್ ರೆವಲ್ಯೂಷನ್, ಅಂದ್ರೆ ಆಧ್ಯಾತ್ಮಿಕ ಕ್ರಾಂತಿಗೆ ಮುನ್ನುಡಿ ಬರೀತು. ಮುಂದೆ ಅಂದ್ರೆ ಶತಮಾನಗಳ ನಂತರ 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಶರಣ ಚಳುವಳಿ ಇದೆಯಲ್ಲ, ಅದಕ್ಕೆ ಈ ಪಂಚಾಚಾರ್ಯರು ಹಾಕಿಕೊಟ್ಟಿದ್ದೇ ಒಂದು ಸ್ಟ್ರಾಂಗ್ ಫಿಲಾಸಫಿಕಲ್ ಫೌಂಡೇಶನ್, ಒಂದು ಭದ್ರವಾದ ತಾತ್ವಿಕ ಬುನಾದಿ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಪಂಚಾಚಾರ್ಯರು ಹಾಕಿಕೊಟ್ಟ ಈ ಮಹಾನ್ ಆಧ್ಯಾತ್ಮಿಕ ದಾರಿಯನ್ನ ಬಸವಣ್ಣನವರು ಸಾಮಾನ್ಯ ಜನರ ದಿನನಿತ್ಯದ ಜೀವನದ ಭಾಗವಾಗಿ ಮಾಡಿದ್ದು ಹೇಗೆ? ಈ ಕ್ರಾಂತಿಯನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸಿದ್ದು ಹೇಗೆ? ಈ ಇಂಟ್ರೆಸ್ಟಿಂಗ್ ಕಥೆಯನ್ನ ನಾವು ನಮ್ಮ ಮುಂದಿನ ನಮ್ಮ ಅಭಿಲಾಷ್